ನಮಸ್ಕಾರ ಸ್ನೇಹಿತರೆ. ಇದೀಗ ಕರ್ನಾಟಕ ಸಿವಿಲ್ ಕಾನ್ಸ್ಟೇಬಲ್ 2026 ಕಲ್ಯಾಣ ಕರ್ನಾಟಕ ಭಾಗದ ನೇಮಕಾತಿಗೆ ಸಂಬಂಧಿಸಿದಂತೆ ನಿರೀಕ್ಷಿತ ನೀವೆಲ್ಲ ಕಾದು ಆತುರದಿಂದ ಮತ್ತು ಕಾತುರದಿಂದ ಕಾಯ್ತಾ ಇದ್ದಂತಹ ಕಟ್ ಆಫ್ ಅಂಕಗಳು ಹೊರಬಿದ್ದಿವೆ. ಈ ಅಂಕಗಳು ಅಭ್ಯರ್ಥಿಗಳ ಪ್ರತಿಕ್ರಿಯೆ. ಅಭ್ಯರ್ಥಿಗಳು ಯಾವ ರೀತಿ ಪರೀಕ್ಷೆನ ಅಟೆಂಡ್ ಮಾಡಿದ್ರು, ಕಷ್ಟ ಇತ್ತಾ, ಈಜಿ ಇತ್ತಾ, ಹಾಗೂ ಕಳೆದ ವರ್ಷದ ಟ್ರೆಂಡ್ ಆಧರಿಸಿ ಅಂದಾಜು ಮಾಡಲಾಗಿದೆ. ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಸುಮಾರು 70 ರಿಂದ 75 ಅಂಕಗಳು ಬರಬಹುದು. ಓಕೆ, ಇರಬಹುದು ಕಟ್ ಆಫ್ಗೆ 100ಗೆ. ಮತ್ತೆ ಥರ್ಡ್ ಬಿ ಮತ್ತು 3A ಅಭ್ಯರ್ಥಿಗಳಿಗೆ 68 ರಿಂದ 70 ಅಂಕಗಳು ನಿರೀಕ್ಷಿಸಲಾಗಿದೆ. ಓಕೆ, 2B ಅಭ್ಯರ್ಥಿಗಳಿಗೆ 2B ಅಭ್ಯರ್ಥಿಗಳಿಗೆ 66 ರಿಂದ 69 ಅಂಕಗಳು ಮತ್ತು 2A ಅಭ್ಯರ್ಥಿಗಳಿಗೆ 65 ರಿಂದ 68 ಅಂಕಗಳು ಪಕ್ಕ ಬರುತ್ತದೆ. ಇಷ್ಟು ನನ್ನ ಅಂದಾಜು ಪ್ರಕಾರ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಪಕ್ಕ ಬರ್ಬೋದು. ಮತ್ತೆ SC ಅಭ್ಯರ್ಥಿಗಳಿಗೆ 62 ರಿಂದ 66 ಅಂಕಗಳು, ಹಾಗೆ ST ಅಭ್ಯರ್ಥಿಗಳಿಗೆ 65 ರಿಂದ 70 ಅಂಕಗಳು ಇರಬಹುದು. ಸ್ಪೆಷಲ್ ಆಗಿ ಕ್ಯಾಟ್ 1 ಅಭ್ಯರ್ಥಿಗಳಿಗೆ 62 ರಿಂದ 68 ಅಂಕಗಳು ಹಾಗೂ ಎಕ್ಸ್ ಆರ್ಮಿ ಅಭ್ಯರ್ಥಿಗಳಿಗೆ 50 ರಿಂದ 60 ಅಂಕ ಇರುತ್ತದೆ ಗರಿಷ್ಠ. ಗಮನಿಸಿ, ಇದು ಅಧಿಕೃತ ಕಟ್ ಆಫ್ ಅಂಕಗಳಲ್ಲ. ಓಕೆ, ನಾವು ಇದನ್ನ ಪರೀಕ್ಷಾರ್ಥಿಗಳಿಂದ ಮತ್ತು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿ ನಿರೀಕ್ಷಿಸಿದ ಕಟ್ ಆಫ್ ಆಗಿರುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ಅಕಾಡೆಮಿಯಿಂದ ನಾವು ಸ್ವಲ್ಪ ಡೀಟೇಲ್ಸ್ ತಗೊಂಡು ಮಾಡಿರೋದು. ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಅಧಿಕೃತ ಕಟ್ ಆಫ್ ಪ್ರಕಟವಾದ ನಂತರ ಅಂತಿಮ ಅಂಕಗಳಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕರ್ನಾಟಕ ಪೊಲೀಸ್, ಸರ್ಕಾರಿ ಉದ್ಯೋಗಗಳು ಹಾಗೂ ಸಾಫ್ಟ್ವೇರ್ ಜಾಬ್ಗಳ ದಿನನಿತ್ಯದ ಅಪ್ಡೇಟ್ಗಳಿಗಾಗಿ ನಮ್ಮ ಕರಿಯರ್ ಹೆಲ್ಪ್ ಆಲ್ ಇನ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.